ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುಳಾ ಮಾತಾಡ್ತಾ ಇರೋದು. ನನ್ನ ಒಂದು ಚಾನಲನ್ನು ವೀಕ್ಷಿಸುವಂಥ ಎಲ್ಲ ನನ್ನ ಕುಟುಂಬದವರಿಗೂ ಹೃದಯಪೂರ್ವಕವಾದ ಸ್ವಾಗತ ಸುಸ್ವಾಗತ. ಇವತ್ತು ನೋಡಿ ಫ್ರೆಂಡ್ಸ್, ನಾನು ನಿಮ್ಮ ಜೊತೆಗೆ ಒಂದು ವಿಷಯವನ್ನು ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಆ ವಿಷಯ ಅಂತ ಹೇಳಿದೆ ಅಂದ್ರೆ, ಒಂದು ರೀತಿಯಿಂದ ನೋಡಿದ್ರೆ ಖುಷಿನೂ ಆಗುತ್ತೆ, ಒಂದು ಕಡೆ ನೋಡಿದೆ ಅಂದರೆ ದುಃಖನೂ ಆಗುತ್ತೆ. ಏನಪ್ಪ ಆ ವಿಷಯ ಅಂತ ಹೇಳಿದ್ರೆ, ಹೌದು, ಫಸ್ಟು ನಾನು ದುಃಖದ ವಿಷಯವನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ನನ್ನ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡದೆ ಪೂರ್ತಿ ಕೊನೆವರೆಗೂ ನೋಡಿ. ಹಾಗೆ ನನ್ನ ಒಂದು ವಿಡಿಯೋ ಇಷ್ಟವಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಹಾಕ್ತಕ್ಕಂಥ ವಿಡಿಯೋ ನೋಟಿಫಿಕೇಷನ್ ನಿಮ್ಗೆ ಬರ್ತೈತ್ರಿ. ಏನಪ್ಪ ಇವತ್ತು ವಿಷಯ ಅಂತ ಹೇಳಿದಂದ್ರೆ, ನಾನು ನಿಜವಾಗ್ಲೂ ಒಂದು ಕ್ಯಾನ್ಸರ್ ಟ್ರೀಟ್ಮೆಂಟನ್ನು ತಗೊಂಡಾಗ ಎಷ್ಟೊಂದು ನೋವನ್ನು ಅನುಭವಿಸಿದ್ದೀನಿ ಅನ್ನೋದು ನನಗಷ್ಟೇ ಗೊತ್ತು. ಆದರೆ ಆ ಟ್ರೀಟ್ಮೆಂಟಲ್ಲಿದ್ದಾಗ ನಾನು ಮತ್ತೆ ಬದುಕ್ತೇನೆ ಇಲ್ಲೋ, ಮತ್ತೆ ನಾನು ಈ ಥರ ಆಗ್ತೇನೆ ಇಲ್ಲ ಅನ್ನೋದರ ಒಂದು ನನಗೆ ಭರವಸೆ ಇದ್ದಿದ್ದಿಲ್ಲ ರೀ. ಹಾಗಾಗಿ ಏನೋ ಹಿಂಗೆ ಇದ್ದು ಬಿಡ್ತೇನೇನೋ, ನಾನು ಮತ್ತೆ ನನ್ನ ಒಂದು ಸಂಗೀತದ ಪಯಣದ ಕಡೆಗೆ ನಾನು ಹೋಗ್ತೇನೆ ಇಲ್ವೋ, ನಾನು ನನ್ನ ಒಂದು ಸಾಧನೆಯನ್ನು ಸಾಧಿಸ್ತೇನೆ ಇಲ್ವೋ ಅಂತ ನನಗೆ ತುಂಬ ಒಂದು ಒಳಗೊಳಗೆ ಕೊರಗ್ತಾ ಇದ್ದೆ. ಆದರೆ ಇವತ್ತು ನಿಮ್ಮೆಲ್ಲರ ಎದುರಿಗೆ ನಾನು ಖುಷಿಯಿಂದ ನಗ್ನಗ್ತಾ ಮಾತಾಡ್ತಿದ್ದೀನಿ ಅಂದರೆ ಅದಕ್ಕೆಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹ, ದೇವರ ಆಶೀರ್ವಾದ, ನಿಮ್ಮ ಆಶೀರ್ವಾದ ಅಂತಲೇ ಹೇಳ್ಬೋದು. ಇವತ್ತು ನೋಡಿ ಎಲ್ಲವನ್ನ ಗೆದ್ದು ನಾನು ನಿಮ್ಮ ಜೊತೆಗೆ ಇವತ್ತು ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ಒಂದು ಸಂತೋಷದ ವಿಷಯ ಅಂದರೆ, ಈಗ 3 ತಿಂಗಳಾಯಿತು ನಾನು ಚಾನಲನ್ನು ಕ್ರಿಯೇಟ್ ಮಾಡಿಕೊಂಡು. ಆ ಚಾನಲನ್ನು ಕ್ರಿಯೇಟ್ ಆದಮೇಲೆ ನನಗೆ ಇವತ್ತಿಗೆ 501 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸು ಹೇಳ್ಕೊಳ್ಳೋಕ್ಕೆ. ಯಾಕಂದ್ರೆ ನನ್ನ ಇನ್ನೊಂದು ಹಾಡಿನ ಚಾನಲ್ ಇದೆ, ಅದು 3 ವರ್ಷ ಆಯಿತು. 3 ವರ್ಷ ಆದರೂ ಕೂಡ ಇವಾಗ ತಾನೇ 17 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಆದರೆ ಇದು 3 ತಿಂಗಳಲ್ಲಿ 501 ಸಬ್ಸ್ಕ್ರೈಬರ್ ಆಗಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ, ನೀವು ಮಾಡಿದಂಥ ಸಪೋರ್ಟೇ ಕಾರಣ ಅಂತ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನಾವು ಏನೇ ಸಾಧನೆ ಮಾಡಿದರೂ ಕೂಡ ನಮ್ಮ ಕಡೆಯಿಂದ ಒಬ್ಬರಿಗೆ ಸಾಧ್ಯವಿಲ್ಲ. ನಿಮ್ಮೆಲ್ಲರ ಒಂದು ಸಪೋರ್ಟು, ಪ್ರೋತ್ಸಾಹ ನಮಗೆ ಬೇಕೇ ಬೇಕು. ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಏನೇ ಒಂದು ಸಾಧನೆ ಮಾಡಬೇಕಾದ್ರೂ ಪ್ರತಿಯೊಬ್ಬರ ಸಪೋರ್ಟು ನಮಗೆ ಬೇಕೇ ಬೇಕಂತೇಳಿ ನಾನು ಹಿಂದೆನೂ ಕೂಡ ಒಂದು ಹಾಡಿನ ಚಾನಲನ್ನು ಮಾಡಿದಾಗ ಅಥವಾ ಹಾಡನ್ನು ನಾನು ಬಿಟ್ಟಾಗ ನಾವಷ್ಟೇ ನೋಡಿದ್ರೆ ನಾವು ಬೆಳೆಯೋಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲರೂ ವೀಕ್ಷಣೆ ಮಾಡಿದಾಗ ಮಾತ್ರ ನಾವೆಲ್ಲ ಬೆಳೆಯೋಕ್ಕೆ ಸಾಧ್ಯ. ನನ್ನ ಒಂದು ಫೇಸ್ಬುಕ್ ಪೇಜಲ್ಲಿ ನನಗೆ ಯೂಟ್ಯೂಬಿಂದ ಅಷ್ಟು ಗೊತ್ತಿರಲಿಲ್ಲ. ಹಿಂದೆ ನನಗೆ ಗೊತ್ತಿರಲಿಲ್ಲ ಈ ಥರ ಒಂದು ಅಂತರ್ಜಾಲದಲ್ಲಿ ಬಿಟ್ಟರೆ ಈ ಥರ ಆಗುತ್ತೆ ಅನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಒಂದು ಸ್ಕೂಲಲ್ಲಿ ಫಸ್ಟು ಅಡುಗೆ ಕೆಲಸ ಮಾಡ್ತಿದ್ದೆ. ಅಲ್ಲಿ ಶಿಕ್ಷಕರೆಲ್ಲ ಏನು ಹೇಳಿದರು, ಅಮ್ಮ ನೀನು ಈ ಥರ ಹಾಡ್ಕೊತ ಹೋದರೆ ಏನು ಇದಾಗಲ್ಲ, ಜನರಿಗೆ ಗೊತ್ತಾಗಲ್ಲ. ನೀನು ಅದೇ ಹಾಡ್ತಿದ್ಯಲ್ಲ, ಅದೇ ಹಾಡನ್ನು ನೀನು ಏನಾದರೂ ಫೇಸ್ಬುಕ್ಕು ಯೂಟ್ಯೂಬ್ ಮಾಡ್ಕೊಂಡು ಅದ್ರ ಮುಖಾಂತರ ಹಾಕು, ನೀನು ಕೂಡ ಬೆಳಿತೀಯ, ಜನರಿಗೆ ಗೊತ್ತಾಗ್ತೈತೆ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಒಂದೇ ಒಂದು ಹಾಡನ್ನು ನಾನು ಸ್ವಂತ ರಚನೆ ಮಾಡಿ ಫೇಸ್ಬುಕ್ಕಿಗೆ ಹಾಕಿದ್ದೆ. ನಿಜವಾಗ್ಲೂ ಅದು ಏನಪ್ಪ ಗೊತ್ತಿಲ್ಲ, ಎಷ್ಟೊಂದು ಅದು ಯೋಧರ ಗೀತೆ ಅಂದರೆ ಸೈನಿಕರ ಬಗ್ಗೆ ಬರೆದಿದ್ದೆ ನಾನು. ಅದೇ ಫಸ್ಟ್ನೇ ಗೀತೆ ನಾನು ಬೆಳೀಲಿಕ್ಕೆ ಸಾಧ್ಯವಾಗಿದ್ದು. ಆ ಒಂದು ಗೀತೆಯನ್ನು ನಾನು ಫೇಸ್ಬುಕ್ಕಿಗೆ ಹಾಕಿದಾಗ ಅದು ಎಷ್ಟು ಕೋಟಿಗಟ್ಟಲೆ ವೀಕ್ಷಣೆ ಆಯ್ತು. ಅದು ಹಾಡು ಸಾದಾ ಒಂದು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಹಾಡಿದ್ದನ್ನು ಜನರು ಎಷ್ಟೊಂದು ಇಷ್ಟಪಟ್ಟು ಅಂತ ಹೇಳಿದಂದ್ರೆ ಖುಷಿ ಆಗ್ತದೆ. ಅದನ್ನೆಲ್ಲ ಹೇಳ್ಕೊಳಕ್ಕೆ ಎಷ್ಟೊಂದು ಶೇರ್ಸ್ಗಳು, 10,000 ಗಂಟೆ ಶೇರ್ಸ್ಗಳಾದವು, ಕಮೆಂಟ್ಸ್ಗಳಾದವು. ಆದರೆ ನನಗೆ ಯೂಟ್ಯೂಬನ್ನು ಯಾವ ರೀತಿ ಮಾಡ್ಬೇಕನ್ನೋದು ನಿಜವಾಗ್ಲೂ ಗೊತ್ತಿರಲಿಲ್ಲ. ಇತ್ತಿತ್ತಾಗಿ ನನ್ನ ಹಾಡುಗಳನ್ನು ಬೇರೆಯವರು ಹಾಕ್ಕೊಂಡು ತಮ್ಮ ಚಾನಲನ್ನು ಬೆಳೆಸ್ಕೊಂಡ್ರು. ಅವಾಗಲೂ ಕೂಡ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇತ್ತಿತ್ತಾಗಿ ನಾನು ಕೂಡ ಯಾಕೆ ನನ್ನ ಚಾನಲನ್ನು ಕ್ರಿಯೇಟ್ ಮಾಡ್ಕೋಬೋದು ಅಂತ ಹೇಳಿ ಆ ಹಾಡಿನ ಚಾನಲನ್ನು ಮಾಡಿದೆ. ಇವಾಗ 3 ವರ್ಷ ಆಯಿತು ಫ್ರೆಂಡ್ಸ್ ನಾನು ಮಾಡಿ. ಬರೀ 17 ಅಷ್ಟೇ ಇದ್ದಾರೆ. ತುಂಬ ಒಳ್ಳೊಳ್ಳೆ ಹಾಡುಗಳನ್ನು ನಾನು ಹಾಕ್ತೀನಿ. ಯಾವುದೇ ಥರ ಸಿನಿಮಾ ಸಾಂಗ್ಗಳನ್ನು ಒಟ್ಟೆ ಇಲ್ಲ ಅದರೊಳಗೆ. ಜಾನಪದ ಶೈಲಿಯಲ್ಲಿರ್ತಕ್ಕಂಥ ಹಾಡುಗಳು, ಹಾಗೆ ನಾನು ಬರೆದಿರ್ತಕ್ಕಂಥ ಹಾಡುಗಳನ್ನು ನಾನು ನನ್ನ ಚಾನಲನ್ನು ಹಾಕಿದ್ದೇನೆ. ಆದರೆ ಇವಾಗ 3 ವರ್ಷ ಆದರೂ 1700 ಅಷ್ಟೇ ಸಬ್ಸ್ಕ್ರೈಬರ್ ಆಗಿದ್ದರೆ, ಇನ್ನೂ ಆಚೆವರು ಕೂಡ ಆಗಿಲ್ಲ. ಇದು ನೋಡಿ ಫ್ರೆಂಡ್ಸ್, ನಾನು ಒಂದು ಲಾಗನ್ನು ಸ್ಟಾರ್ಟ್ ಮಾಡಿ ಒಂದು ಚಾನಲನ್ನು ಮಾಡಿದಾಗ
ಇವಾಗ 3 ತಿಂಗಳಾಯಿತು. ಮೇದಲ್ಲೇನು ನಾನು ಚಾನಲನ್ನು ಮಾಡಿದ್ದೆ, 3 ತಿಂಗಳು ಅಷ್ಟೇ ಆಗಿದೆ ಇವಾಗ ಚಾನಲನ್ನು ಮಾಡಿ. 501 ಸಬ್ಸ್ಕ್ರೈಬ್ ಆಗಿದ್ದರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತೈತಿ. ಇನ್ನೂ ಒಂದು ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬರ್ ಆಗ್ತೀರಿ, ಇನ್ನೂ ನನ್ನನ್ನು ಬೆಳೆಸ್ತೀರಿ ಅನ್ನೋ ಒಂದು ನಂಬಿಕೆ ನನಗಿದೆ, ಆತ್ಮವಿಶ್ವಾಸನೂ ಕೂಡ ಇದೆ. ಇನ್ನೂ ಹೆಚ್ಚು ಹೆಚ್ಚು ನನಗೆ ಒಂದು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ನನ್ನ ಒಂದು ಚಾನಲ್ ಕೂಡ ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ರಿ, ನನ್ನ ಒಂದು ವಿಡಿಯೋನ ನೀವು ವೀಕ್ಷಣೆ ಮಾಡ್ತೀರ ಅನ್ನೋ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ ನನಗೈತ್ರಿ. ಇದಕ್ಕಿಂತ ಹೆಚ್ಚಿಗೆ ನನಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಯಾಕಪ್ಪ ಅಂದ್ರೆ ನಾನು ಹಿಂದೆ ಯಾವ ಥರ ಇದ್ದೆ, ಈಗ ಯಾವ ಥರ ಇದ್ದೇನೆ ಅನ್ನೋದೇ ಒಂದು ಖುಷಿ ಆಗ್ತೈತೆ ರೀ. ನಿಜವಾಗ್ಲೂ ಹೇಳ್ಕೊಬೇಕಂದ್ರೆ ಇದಕ್ಕೆಲ್ಲ ನಿಮ್ಮೆಲ್ಲರ ಒಂದು ಸಪೋರ್ಟು ನನಗೆ ಬೇಕೇ ಬೇಕು. ಇನ್ನು ಮುಂದೆನೂ ಕೂಡ ಸಪೋರ್ಟ್ ಮಾಡ್ತೀರಂತ ತುಂಬ ನಂಬಿಕೆಯಿಂದ ಇದ್ದೀನಿ. ಇನ್ನೂ ಹೆಚ್ಚು ಹೆಚ್ಚು ನನ್ನನ್ನು ಬೆಳೆಸ್ರಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ರೀ. ನಾವು ಒಂದು ವಿಡಿಯೋ ಮಾಡೋಕ್ಕೆ ತುಂಬ ಕಷ್ಟಪಡ್ತೀವಿ, ನಿಜ. ತುಂಬ ಕಷ್ಟಪಟ್ಟು ಯೂಟ್ಯೂಬ್ಗೆ ಹಾಕ್ತೀವಿ, ಆದರೆ ಅದನ್ನು ನೋಡೋರು ಬೇಕಲ್ಲ ರೀ. ನಾವಷ್ಟೇ ನೋಡಿದ್ರೆ ಆಗಲ್ಲ. ನೀವೆಲ್ಲ ನೋಡಿ ಒಂದು ಸಬ್ಸ್ಕ್ರೈಬನ್ನು ಮಾಡಿ ನಮ್ಮ ಚಾನಲನ್ನು ಒಂದು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ, ನಿಜವಾಗ್ಲೂ ನಿಮಗೆಲ್ಲ ಹ್ಯಾಂಡ್ಸಪ್ ಅಂತಲೇ ಹೇಳ್ತೀನಿ. ಯಾಕಂತ ಹೇಳಿದೆ ಅಂದ್ರೆ ಪ್ರತಿಯೊಂದು ವಿಷಯದ ಜೊತೆಗೂ ನಮ್ಮ ಜೊತೆಗೆ ಸದಾ ನೀವು ನಿಲ್ತಿರಲ್ಲ, ಕಷ್ಟಕ್ಕೂ ಸುಖಕ್ಕೂ ಕೂಡ ಆಗ್ತಿರಲ್ಲ. ತುಂಬ ಖುಷಿ ಆಗ್ತೈತೆ ರೀ ಫ್ರೆಂಡ್ಸ. ಮತ್ತು ನನಗೆ ಹೇಳ್ಕೊಡ್ಬೇಕಂದ್ರೆ ಯಾಕಂತ ಹೇಳಿದಂದ್ರೆ ನೀವೆಲ್ಲರೂ ನನ್ನ ಕುಟುಂಬದವ್ರು ಇದ್ದಂಗೆ, ನನ್ನ ತಂದೆ ತಾಯಿ ಅಣ್ಣ ತಮ್ಮಗಳು ಇದ್ದಂಗೆ ನೀವೆಲ್ಲ. ಪ್ರತಿಯೊಂದು ವಿಷಯವನ್ನು ಏನೇ ಒಂದು ಖುಷಿ ಆದರೂ ಒಂದು ಕಷ್ಟ ಆದರೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಂತ ತುಂಬ ಆಸೆ ಆಗ್ತೈತಿ ನನಗೆ. ಯಾಕಂತ ಹೇಳಿದಂದ್ರೆ ಒಂದು ವಿಷಯನ ನಾವು ಮನದಲ್ಲಿ ಇಟ್ಕೊಂಡು ಯಾವತ್ತೂ ಕೊರಗಬಾರ್ದು. ಅದನ್ನು ಮತ್ತೊಬ್ಬರ ಜೊತೆಗೆ ಶೇರ್ ಮಾಡ್ಕೊಂಡಾಗ ನಮ್ಮ ಮನಸ್ಸು ಕೂಡ ಹಗುರಾಗ್ತದೆ ರೀ. ಒಂಥರ ಏನೋ ರಿಲ್ಯಾಕ್ಸ್ ಆದಂಗೆ ಆಗ್ತೈತಿ ಮನಸ್ಸೆಲ್ಲ. ಹಾಗಾಗಿ ಏನೇ ವಿಷಯವಿದೆ ಅಂದರೂ ನನಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ತುಂಬ ಇಷ್ಟ ಆಗ್ತದೆ ನೋಡಿರಿ. ಇವತ್ತು ನನ್ನ ಚಾನಲ್ಲು 501 ಸಬ್ಸ್ಕ್ರೈಬರ್ನ ಒಂದು ಆಗಿದೆ. ಇನ್ನು ಮುಂದೆ ಕೂಡ ಆದಷ್ಟು ಬೇಗ ಬೇಗ ಸಬ್ಸ್ಕ್ರೈಬರ್ ಆಗ್ತಾರಂತ ತುಂಬ ಆಸೆ ಇದೆ. ಬೆಳೆಸ್ತೀರಾ, ನನಗೆ ಗೊತ್ತಿದೆ ಬೆಳೆಸ್ತೀರಾ. ಒಂದು ನಂಬಿಕೆ ಇದೆ ನನಗೆ, ತುಂಬ ಆತ್ಮಗೌರವನೂ ಇದೆ. ಇನ್ನು ಹೆಚ್ಚು ಹೆಚ್ಚು ನನಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಈಗ ಒಂದು ವಿಡಿಯೋನ ಹಾಕಿದ್ದೆ ಅಂದ್ರೆ ಅದಕ್ಕೆ ವೀಕ್ಷಣೆನೇ ಬರಲಿಲ್ಲ ಅಂದ್ರೆ ತುಂಬ ಬೇಜಾರಾಗ್ತೈತಿ. ಅಯ್ಯೋ ನಾನು ಯೂಟ್ಯೂಬನ್ನು ಯಾಕೆ ಮಾಡಿದ್ನಪ್ಪ, ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡು ಮಾಡಬೇಕು, ಸುಮ್ಮನೆ ಜನ ನೋಡೋಂಗಿಲ್ಲ, ಸಬ್ಸ್ಕ್ರೈಬರ್ ಆಗಲ್ಲ ಅಂತ ಒಂದು ನಮ್ಮ ಮನಸ್ಸಿನಲ್ಲಿ ಈ ಥರ ಹಿಂಜರಿಕೆ ಇದ್ದಾಗ ನಾವು ಖಂಡಿತ ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲರಿ. ಆಗಿದ್ದಾಗಲಿ ನಾವು ಇದರಲ್ಲೇ ಬೆಳಿಬೇಕು, ಇದರಲ್ಲೇ ಒಂದು ಸಾಧನೆ ಮಾಡ್ಬೇಕಂತ ಆಸೆ ಇಟ್ಕೊಂಡಾಗ ಮಾತ್ರ ನಾವು ಒಂದು ಸಾಧನೆ ಮಾಡೋಕ್ಕೆ ಆಗ್ತೈತೆ ರೀ. ಪ್ರತಿಯೊಂದು ವಿಷಯನೂ ನಾನು ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ. ಇನ್ನು ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಬ್ಸ್ಕ್ರೈಬರ್ ಆಗ್ತಾರೆ, ಬೆಳೆಸ್ತಾರೆ ಅಂತ ತುಂಬ ನಂಬಿಕೆ ಇಟ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಹಂಗೆ ಇನ್ನೂವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾನು ಬೆಳೀಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾದ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ. ಧನ್ಯವಾದಗಳು.